ಧರ್ಮ, ಸಂಸ್ಕೃತಿ, ಕುಟುಂಬ ಮೌಲ್ಯಗಳು, ಸಾಮಾಜಿಕ ಪರಿವರ್ತನೆ ಹಾಗೂ ರಾಷ್ಟ್ರಭಕ್ತಿಯ ಸಂದೇಶವನ್ನು ಜನತೆಗೆ ತಲುಪಿಸುವ ಉದ್ದೇಶದೊಂದಿಗೆ ಮರಗೋಡು ಮಂಡಲ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಫೆಬ್ರವರಿ 21ರಂದು ಮರಗೋಡುವಿನಲ್ಲಿ ಹಿಂದೂ ಸಂಗಮ ಆಯೋಜಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಬಿವೈ ಆನಂದ್ ರಘು ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದ ಒಗ್ಗಟ್ಟು, ಪರಿಸರ ಸಂರಕ್ಷಣೆ, ಕುಟುಂಬ ಮೌಲ್ಯಗಳ ರಕ್ಷಣೆ, ರಾಷ್ಟ್ರೀಯ ಏಕತೆ ಹಾಗೂ ಸ್ವಾವಲಂಬಿ ಜೀವನ ಶೈಲಿಯಂತಹ ಮಹತ್ವದ ಸಂದೇಶಗಳನ್ನು ಹಿಂದೂ ಸಂಗಮದ ಮೂಲಕ ಜನತೆಗೆ ತಲುಪಿಸಲಾಗುವುದು ಎಂದರು. ಸಮಿತಿ ವತಿಯಿಂದ ಕಾರ್ಯಕ್ರಮ ನಡೆಯುತ್ತೆ ಹಿಂದೂ ಸಂಘಟನೆಯಿಂದ. ಆ ಕಾರ್ಯಕ್ರಮಕ್ಕೆ ಮರಗೋಡು ಹೈಸ್ಕೂಲಿನಿಂದ ಮರಗೋಡು ಪ್ರೌಢಶಾಲೆ ತನಕ ಮೆರವಣಿಗೆ ಇರುತ್ತದೆ. ಆ ಮೆರವಣಿಗೆ ಆದ ನಂತರ ವಿವಿಧ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ಅದಾದ ನಂತರ ಬೌದ್ಧಿಕ ಕಾರ್ಯಕ್ರಮಗಳಿದೆ. ಬೌದ್ಧಿಕ ಆದ ನಂತರ ಊಟದ ವ್ಯವಸ್ಥೆ ಇದೆ. ಅಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ. ಸಮಿತಿಯ ಖಜಾಂಚಿ ಜನಾರ್ದನ್ ಮಾತನಾಡಿ, ಅಂದು ಬೆಳಗ್ಗೆ 10 ಗಂಟೆಗೆ ಮರಗೋಡು ಪದವಿ ಪೂರ್ವ ಕಾಲೇಜು ಮೈದಾನದಿಂದ ಬೃಹತ್ ಶೋಭಾಯಾತ್ರೆ ಆರಂಭಗೊಳ್ಳಲಿದೆ. ಕೇರಳದ ಚಂಡೆ, ನಾಸಿಕ್ ಬ್ಯಾಂಡ್ ಹಾಗೂ ಕುಣಿತ ಭಜನೆಯು ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಲಿದೆ. ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಧಾರ್ಮಿಕ ಸಾಂಸ್ಕೃತಿಕ ಉತ್ಸವದಲ್ಲಿ ಅರೆಕಾಡು, ಹೊಸಕೇರಿ, ಕಟ್ಟೆಮಾಡು, ಮರಗೋಡು ಭಾಗದಿಂದ ಸಾವಿರಾರು ಸಂಖ್ಯೆಯ ಹಿಂದೂ ಬಾಂಧವರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮಧ್ಯಾಹ್ನ ಅನ್ನದಾನದ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಇದೆ 21/2/22 ಶನಿವಾರ ಪದವಿ ಪೂರ್ವ ಕಾಲೇಜು ಮೈದಾನದಿಂದ ಸರಿಯಾಗಿ 9:30ಕ್ಕೆ ಹೊರಟು ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಸಂಪನ್ನಗೊಳ್ಳಲಿದೆ. ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಅನೇಕ ವಿವಿಧ ಕಲಾತಂಡಗಳು ಕೂಡ ಭಾಗವಹಿಸಲಿದೆ. ಮೊದಲನೇದಾಗಿ ಭಾರತ ಮಾತೆಯ ಫೋಟೋದೊಂದಿಗೆ ನಮ್ಮ ಏನು ಶೋಭಾಯಾತ್ರೆ ಹೊರಡಲಿದೆಯೋ ಅದು ಮೊದಲಿಗೆ ಆಗಿ ನಮಗೆ ಭಾರತ ಮಾತೆಯ ಫೋಟೋದೊಂದಿಗೆ ಆರಂಭವಾಗುತ್ತದೆ. ಆನಂತರ ರಾಮನ ಮೂರ್ತಿಯೊಂದಿಗೆ ಜೊತೆಗೆ ವಿವಿಧ ಮೂರ್ತಿಗಳು ಕೂಡ, ಕಾವೇರಿ ಮಾತೆಯ ಮೂರ್ತಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಶೋಭಾಯಾತ್ರೆ ಮುಖಾಂತರ ಸಾಗಿ ಬರಲಿದೆ. ಹಾಗೆ ಸಮಾರೋಪ ಸಮಾರಂಭ ಸರಿಯಾಗಿ 10-11 ಗಂಟೆಗೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯಮನೆಯ ಉದಯಕುಮಾರ್ ಇವರು ವಹಿಸಲಿದ್ದಾರೆ. ಹಾಗೆ ವಿವಿಧ ದೇವಸ್ಥಾನ ಸಮಿತಿಯ ಅಧ್ಯಕ್ಷರುಗಳು ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಹಾಗೆಯೇ ಒಂದೇ ಮಾತೃ ಗೀತೆಯ ಮುಖಾಂತರ ಈ ಒಂದು ಕಾರ್ಯಕ್ರಮ ಆರಂಭಗೊಂಡು ರವಿ ಪೂತನಕಾಡು ಇವರ ಒಂದು ಭಜನಾ ತಂಡದ ವತಿಯಿಂದ ದೇಶಭಕ್ತಿ ಗೀತೆ ಕೂಡ ಆರಂಭಗೊಳ್ಳಲಿದೆ. ಹಾಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಇನ್ನಿತರ ಕಾರ್ಯಕ್ರಮ ಕೂಡ ನಡೆಯಲಿದೆ. ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ 4 ಮಂಡಲಗಳಿಂದ, ಅಂದರೆ ಅರೆಕಾಡು, ಹೊಸಕೇರಿ ಮತ್ತು ಕಟ್ಟೆಮಾಡು, ಮರಗೋಡು ಈ 4 ಮಂಡಲಗಳಿಂದ ಸರಾಸರಿ ಒಂದು 1000ರಿಂದ 1500 ಸಂಖ್ಯೆಯ ಹಿಂದೂ ಬಾಂಧವರು ಸೇರ್ಪಡೆಗೊಂಡು ಇದನ್ನು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಮುಖರಾದ ಮಗೇರನ ಬೆಳ್ಯಪ್ಪ, ಲಕ್ಷ್ಮೀಪತಿ, ಚಿದಂಬರ, ಸನತ್ ಕುಮಾರ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.